ಅಣ್ಣನ ಬರ್ಡೇಗೆ ವರ್ಷ ಕಾಯ್ತಾನೆ ಇರ್ತೀವಿ. ಹೋದ ವರ್ಷ ಅಣ್ಣ ಮಾಡ್ಕೊಳಕ್ಕಾಗಿಲ್ಲ, ಈ ವರ್ಷ ಹಿಂಗೆ ಮಾಡ್ಕೊಂಡಿದ್ದಾರೆ. ಇದೊಂದು ಅವಕಾಶ ಚೆನ್ನಾಗಿ ಸಿಗುತ್ತೆ ಅಭಿಮಾನಿಗಳು ಎಲ್ಲಿಂದ ಊರಿಂದವ್ರಿಗೆ ಬಂದು ಎಲ್ಲರಿಗೂ ಸಿಗೋಕ್ಕೋಸ್ಕರ. ಆಮೇಲೆ ಅಣ್ಣ ಯಾವ ಥರ ಅಂದರೆ ಕಷ್ಟ ಸುಖ ಅಂದರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಯಾರೇ ಫೋನ್ ಮಾಡೋರು ಮೆಸೇಜ್ ಮಾಡೋರು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾರೆ. ಏನೇ ಇದ್ದರೂ ಏನೇ ಕಷ್ಟ ಇದ್ದರೂ ಹೇಳ್ಕೊಂಡ್ರು ಏನೇ ಇದ್ದರೂ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಮಾಡ್ತಾರೆ ಸಣ್ಣ ಪುಟ್ಟ. ಆಮೇಲೆ ಅವ್ರ ಸಿನಿಮಾಗಳೆಲ್ಲ ಬರ್ತಾ ಇದೆ. ಯಾರಿಗೂ ಬೇರೆ ಥರ ಏನೋ 2 ವರ್ಷ 3 ವರ್ಷ ಎಲ್ಲ ತಗೊಳ್ಳಲ್ಲ. 1 ವರ್ಷ ನಮ್ಗೆ ಏನೇನು ಸಿನಿಮಾ ಬೇಕೋ ಅದು ಕೊಡ್ತಾನೆ ಬರ್ತಾ ಇದ್ದಾರೆ. ಚೆನ್ನಾಗಿ ಆಗ್ತಾಯಿದೆ, ಮುಂದೆ ಎಲ್ಲ ಚೆನ್ನಾಗಾಗಲಿ ಅಷ್ಟೇ. ಯಾವತ್ತೂ ಟಗರನೇ ಮೇಡಮ್ ಫಸ್ಟು. ಯಾಕೆಂದರೆ ಅಲ್ಲಿಂದನೇ ಈಗ ನಾವು ಅದಕ್ಕಿಂತ ಮುಂಚೆಯಿಂದ ಅಭಿಮಾನಿಗಳಾಗಿದ್ವಿ. ಇನ್ನೂ ಅಭಿಮಾನಿ ಹೆಚ್ಚಾಗಬೇಕು ಅಂದರೆ ಟಗರಿಂದನೇ ಜಾಸ್ತಿ ಆಗಿದ್ದು. ಅದಕ್ಕೋಸ್ಕರ ಅವ್ರಿಗೆ ಜೀವನ ಕಟ್ಕೊಟ್ಟಿದ್ದ ಸಿನಿಮಾನೂ ಟಗರನೇ. ಈಗ ಅವರು ಬಡತನದಿಂದ ಬಂದು ಅವರು ಎಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡು ಅವ್ರು ಇದ್ದವರು ಸಿನಿಮಾಗೆ ಬಂದ ಮೇಲೆ ಜೀವನ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಇದೆ. ಅಂಥರಲ್ಲಿ ಟಗರು ಅನ್ನೋ ಸಿನಿಮಾ ಬಂದ ಮೇಲೆ ಇಷ್ಟು ಜನ ಅಭಿಮಾನಿಗಳು ಸಂಪಾದನೆ ಮಾಡ್ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಚೆನ್ನಾಗಿ ಆಗ್ತಾಯಿದೆ, ಇನ್ನು ಮುಂದೆ ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ಅಣ್ಣ. ಎಲ್ಲ ಕ್ಯಾರೆಕ್ಟ್ರು ಆಲ್ಮೋಸ್ಟ್ ನೋಡ್ತಾನೆ ಇದ್ದೀವಿ. ಅಲ್ಲಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಅದರಲ್ಲಿ ಎಲ್ಲ ಥರನೂ ಕ್ಯಾರೆಕ್ಟ್ರು ಮಾಡಿದ್ದಾರೆ, ಯಾವುದೂ ಇಲ್ಲ ಅನ್ನೋಂಗಿಲ್ಲ. ನಮ್ಗೆ ಇನ್ನೊಂದು ಸ್ವಲ್ಪ ಪ್ಯಾನ್ ಇಂಡಿಯಾಗಿ ಇನ್ನೊಂದು ಸ್ವಲ್ಪ ಮಾಡೋರು ಇನ್ನೊಂದು ಸ್ವಲ್ಪ ಖುಷಿ ಆಗುತ್ತೆ ನಮಗೂ. ಈಗ ಪುಷ್ಪದಲ್ಲಿ ಹೆಂಗೆ ಮಾಡಿದ್ರು ಅದೇ ರೀತಿ ಇನ್ನೂ ಬೇರೆ ಬೇರೆ ಥರ ಮಾಡ್ತಾ ಇರಬೇಕು, ಅದೇ ನಮ್ಮ ಖುಷಿ. ಸರ್, ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ನಾವು ಪ್ರಶಾಂತ್. ನಾವು ಮೂಲ ವಿಷ್ಣುವರ್ಧನ್ ಫ್ಯಾನ್ಸು. ಆದರೆ ಧನಂಜಯ ಅವರು ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಅವರು ಮಿಡಲ್ ಕ್ಲಾಸಿಂದ ಅವರು ಒಂದು ಕಷ್ಟದಿಂದ ಬಂದಿದ್ದು, ಏನೋ ಇದನ್ನ ಫ್ಯಾಮಿಲಿಯಿಂದ ಬಂದಿಲ್ಲ. ಆದರೆ ಮಿಡಲ್ ಕ್ಲಾಸ್ ಒಂದು ಡೈಲಾಗ್ ಇದೆ, ಬಡ ಮಕ್ಕಳು. ನಾನು ನನ್ನ ಸಿನಿಮಾದಲ್ಲಿ ಕೋರ್ಸ್ ಮಾಡ್ತಾ ಇದ್ದೀನಿ, ನಾನು ಮಿಡಲ್ ಕ್ಲಾಸ್ ಅವ್ರನ್ನ ಬೆಳೆಯಕ್ಕೆ ಬಿಡಿ ಅಂತ ಹೇಳಿದ್ದೀನಿ. ಮತ್ತೊಂದೇನು ಇಲ್ಲಿ ಅವ್ರ ಹುಟ್ಟುಹಬ್ಬ ಶುಭಾಶಯಗಳು. ಅದೇ ಪಾಪ ಅವರು ಒಂದು ಶಾರ್ಟ್ ಮೂವಿಯಿಂದ ಇಲ್ಲಿವರೆಗೆ ಕರ್ನಾಟಕ ಈ ಒಂದು ಟಗರು ಮೂವಿಯಿಂದ ಫೇಮಸ್ ಆಗಿ ನಂತರ ಅಭಿಮಾನಿಗಳು ಬಡವರ ದಯಮಾಡಿ ಸ್ವಇಚ್ಛೆಯಿಂದ ಹೋಗಿ ರಕ್ತದಾನವನ್ನ ಮಾಡಿ 4 ಜೀವಗಳನ್ನ ಉಳಿಸಿ ಅಂತ ಹೇಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಟ ರಾಕ್ಷಸ ಡಾಲಿ ಧನಂಜಯ ಅವರು ಬರ್ತಾ ಇದ್ದಾರೆ. ದಯಮಾಡಿ ಸ್ವಇಚ್ಛೆಯಿಂದ ಹೋಗಿ ರಕ್ತದಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಮೈಸೂರು ಬೇಡ ಮೇಡಮ್, ನಾವು ಯಲಹಂಕದಿಂದ ಬಂದಿರೋದು. ಆನಂದ್ ಅಂತ ಮೇಡಮ್. ಮೇಡಮ್, ನಾನು 3 ದಿನದಿಂದ ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಬಾಸ್ನ ನೋಡೋಕ್ಕೋಸ್ಕರ. ಅವ್ರ ಸ್ಪೀಚ್ ನಂಗೆ ತುಂಬ ಇಷ್ಟ. ಅವ್ರ ಮಾತು ನನಗೆ ಪಾಪ್ಕಾರ್ನ್ ಮಂಕಿ ಟೈಗರ್ ಮತ್ತು ಜಯನಗರ 4th ಬ್ಲಾಕ್. ಒಂದು ಆರ್ಟ್ ಹೆಚ್ಚಾಗುತ್ತೆ ಮೇಡಮ್, ಅದು ಒಂದು ಕಾನ್ಸೆಪ್ಟ್ ಆ ಥರ ಇದೆ. ಬೆಂಗಳೂರು ತುಂಬ ಖುಷಿಯಾಗುತ್ತೆ ಮೇಡಮ್. ಬಾಸ್ ಇನ್ನೂ ಒಳ್ಳೆ ರೌಡಿಸಮ್ ಪಿಕ್ಚರ್ ಮಾಡಬೇಕು ಅನ್ನೋದು ಆಸೆ. ಥ್ಯಾಂಕ್ ಯು ಮೇಡಮ್. ನಾವು ಇಲ್ಕಲ್ ಬಾಗಲಕೋಟೆಯಿಂದ ಬಂದಿರೋದು. ನಾವು ಬಾಸ್ ನೋಡೋಕ್ಕೆ 4ರಿಂದ 5 ವರ್ಷ ಆಯಿತು. ನಾವು ಅವ್ರ ಜೊತೆಗೆಲ್ಲ ತುಂಬ ಬೆರ್ತಿದ್ವಿ, ಅವ್ರ ಜೊತೆ ಎಲ್ಲ ಓಡಾಡಿದ್ದೀವಿ. ನಮ್ಮ ಬಾಸು ತುಂಬ ನಮಗೆ ಪ್ರೀತಿ ಕೊಟ್ಟಿದ್ದಾರೆ. ಅವ್ರು ಯಾರೇ ಆಗಲಿ, ಚಿಕ್ಕವರು ದೊಡ್ಡವರು ಇರಲಿ, ಏಜು ಅದೆಲ್ಲ ನೋಡೋದೇ ಇಲ್ಲ. ಅವರು ತೆಳಗಿನ ಮಟ್ಟ ಮೇಲ್ಮಟ್ಟ ಅದು ಯಾವತ್ತಿಗೂ ಇವತ್ತಿಗಾದರೂ ನಮ್ಮ ಬಾಸ್ ನೋಡಿಲ್ಲ. ಆವಾಗಿಂದ ಅವ್ರು ನೋಡ್ಕೊಂಬಂದಿದ್ದೀವಿ, ನಮ್ಗೆ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ. ನಾವು ಅಲ್ಲಿಂದ ಬಾಸ್ ಬರ್ತಡೇಗೆ ಬಂದಿದ್ದೀವಿ ಇವಾಗ. ಹಾಂ ಮೇಡಮ್, ಖುಷಿ ಆಗ್ತಿದೆ. ಬಟ್ ಬಾಸ್ ನಮಗೆ ಯಾವಾಗಿಂದ ಇಷ್ಟ ಅಂದರೆ ವಿಲನ್ ಆ್ಯಕ್ಟ್ರಿಂದ ನಮಗೆ ಅವ್ರು ಇಷ್ಟ. ಇವಾಗಲ್ಲ, ನಾವು 4-5 ವರ್ಷದಿಂದ ನೋಡ್ತಾ ಇದ್ದೀವಿ ನಮ್ಮ ಬಾಸ್ನ. ವಿಲನ್ ಆ್ಯಕ್ಟ್ರಿಂದ ನಮ್ಗೆ ಅವ್ರು ತುಂಬ ಇಷ್ಟ. ಆವಾಗಿಂದ ಇವಾಗವರೆಗೂ ಅವ್ರ ಜೊತೆನೇ ಇದ್ದೀವಿ ಮೇಡಮ್. ನಮಗೆ ವಿಲನ್ ಆ್ಯಕ್ಟು ಟಗರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ, ಆ ಮೂವಿ ಇಷ್ಟ ಮೇಡಮ್. ಮೇಡಮ್, ಶಿರಾಯಿಂದ ಬಂದಿರೋದು. ನಮ್ಮ ಬಾಸು ಇವತ್ತು ಹುಟ್ಟಿದಬ್ಬನ ತುಂಬ ಸರಳವಾಗಿ ಆಚರಿಸ್ಕೊತವ್ರೆ. ಯಾಕೆಂದರೆ ಯಾರಿಗೂ ತೊಂದರೆ ಆಗೋದು ಬೇಡ, ಮನೆ ಹತ್ರ ಅಲ್ಲಿ ಇಲ್ಲಿ ಮಾಡಿ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಒಂದು ಸರಳವಾಗಿ ಅಭಿಮಾನಿಗಳ ಜೊತೆ ಜನಗಳ ಮಧ್ಯೆ ಆಚರಿಸ್ಕೊಳ್ತವ್ರೆ. ಇದಕ್ಕೆ ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ. ಇದೇ ರೀತಿ ಮುಂದೆ ಒಳ್ಳೆ ಫಿಲಮ್ ಮಾಡಿಕೊಂಡು ಅಭಿಮಾನಿಗಳು ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅನ್ನೋದು ನಮ್ಮ ಆರೈಕೆಯನ್ನು ಮಾಡುತ್ತೀವಿ. ಹ್ಯಾಪಿ ಹುಟ್ಟಿದಬ್ಬ ಬಾಸ್. ಮೇಡಮ್, ನಮಗೆ ಟಗರು ಸಿಕ್ಕಾಪಟ್ಟೆ. ಸೊ ವಿಲನ್ ಆಗಿ ತುಂಬ ಆ್ಯಕ್ಟ್ ಮಾಡಿದೆ ಚೆನ್ನಾಗಿ. ಒಳ್ಳೆ ಮೂವಿ ಬೇಸ್ ಅಂತ ಅದೊಂದು ಹೇಳ್ಬೋದು ನಾವು. ಅದಕ್ಕಾಗಿ ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡ್ತಾ ಇದ್ದಾರೆ. ಮದರ್ ಪ್ರಾಮಿಸು ಅಷ್ಟೇ, ತಾಯಿ ಸೆಂಟಿಮೆಂಟು, ಬಡವರ ಅಸ್ಕಲು ಅಷ್ಟೇ ಚೆನ್ನಾಗಿದೆ. ಇನ್ನೂ ಮುಂದೆ ಬರೋ ಫಿಲಮ್ ಹಂಗೆ ಇರ್ತವೆ. ಎಲ್ಲರೂ ನೋಡಿ ಆರೈಸಲಿ ಅಂತ ತುಂಬ ಖುಷಿ ಪಡ್ತೀನಿ. ನೆಕ್ಸ್ಟು ಫ್ಯಾಮಿಲಿ. ನೆಕ್ಸ್ಟ್ ಮೇಡಮ್, ಅವ್ರ ಡೈರೆಕ್ಟ್ರ್ ಮೇಲೆ ಆಗುತ್ತೆ. ಒಳ್ಳೆ ಫಿಲಮ್ ಮಾಡ್ತಾರೆ. ಮದರ್ ಪ್ರಾಮಿಸ್ ಮಾಡಿದಾರಲ್ಲ, ನೆಕ್ಸ್ಟ್ ಅಣ್ಣ ಮೆಕ್ಸಿಕೋ ನೋಡ್ತೀವಿ, ಹೆಂಗೆ ಬರುತ್ತೆ ಅಂತ ಚೆನ್ನಾಗಿರುತ್ತೆ. ಓಕೆ, ಏನು ಹೇಳ್ತಾರೆ ಮಾತಾಡಬೇಕು ಮೇಡಮ್. ನಾವು ಅಪ್ಪಟ ಅಭಿಮಾನಿ ಡಾಲಿ ಧನಂಜಯ್ ಸರ್ಗೆ. ನಾವು ತುಮಕೂರಿಂದ ಬಂದಿರೋದು. ನಾವು ವರ್ಷನೂ ಬರ್ತಾ ಇರ್ತೀವಿ. ನಮಗೆ ಬಡವರ ರಾಸ್ಕಲ್ ಇಷ್ಟ ಮೇಡಮ್. ಮೇಡಮ್, ನಮಗೆ ತುಂಬ ಖುಷಿ ಆಗ್ತಿದೆ. ಅವರು ಎಲ್ಲರನ್ನೂ ಒಂದೇ ಇದರೊಳಗೆ ನೋಡ್ತಾರಲ್ಲ, ಹಂಗಾಗಿ ನಮಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ಬಡವರ ರಾಸ್ಕಲ್ ಫೇವ್ರೇಟ್ ಮೂವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇರೋದೊಂದು ತಾಳಿ ಮೇಡಮ್.